ತಗೊಳ್ಳಿ. ಹಾಯ್ ಹಾಯ್ ಅತ್ತೆ. ನಂಗೊತ್ತು ನೀವೇನ್ ಹೇಳ್ತೀರಾ ಅಂತ. ಹೀಗೇ ನಮ್ಮ ಮನೆ ಮುಂದೆ ಹೋಗ್ತಾ ಇದ್ರಿ, ಹಾಗೆ ಬಂದ್ರಿ ಅಲ್ವಾ? ಹೌದು. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಮಗುನ್ನ ಒಂದೇ ಒಂದ್ ಗಳಿಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ, ಕರೆಕ್ಟಾ? ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಸಾವಿತ್ರಿ? ಅವರು ಇದನ್ನೇ ಹೇಳಿದ್ದು. ಯಾರು 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 ಇಲ್ಲಪ್ಪ. ಅದು ಏನ್ ಹೇಳಿದ್ದು? ನೀವು ಬನ್ನಿ ಮತ್ತೆ ಒಳಗೆ. ಪಾಪನ್ ಕೊಡು. ಚಿದಿವರಿ ಬಿಟ್ಟಿ. ಅಯ್ಯೋ ಏನೇ ಇದು, ಇಷ್ಟೊಂದು ಸ್ವರ್ಗ ಹೋಗಿದೆ ಪಾಪು. ಸರಿಗ್ ನೋಡ್ಕೋತಾ ಇಲ್ವಾ? ಸ್ವರ್ಗ ಹೋಗಿದ್ಯಾ? ಇಲ್ವಲ್ಲ ಅತ್ತೆ, ಬಂದು ಒಂದ್ ದಿನಾನೂ ಆಗಿಲ್ಲ, ಅಷ್ಟ್ ಬೇಗ ಬದಲಾವಣೆ ಗೊತ್ತಾಗ್ಬಿಡತ್ತಾ? ಹೌದು, ಮತ್ತೆ ನಮ್ಮನೇಲಿ ಇರ್ಬೇಕಾದ್ರೆ ಮಗು ಎಷ್ಟೊಂದು ಭಾರ ಆಯ್ತು, ಈಗ ನೋಡು ಎಷ್ಟೊಂದು ಹಗುರ ಆಗೋಗಿದೆ. ಎಷ್ಟೊಂದು ಭಾರ ಆಯ್ತು ನಮ್ಮ ಪಾಪು ಮನೇಲಿ ಇರ್ಬೇಕಾದ್ರೆ, ಹಗುರ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಮನೆ ನಿನಗೆ ಸರಿ ಹೋಗ್ಲಿಲ್ಲ ಅಲ್ವಾ? ನಡಿ ಚಿನ್ನು, ನಮ್ಮ ಮನೆಗೆ ಹೋಗೋಣ. ಸಾರಿ ಸಾವಿತ್ರಿ, ನಾನು ಹೇಳಿದ್ದು ಆ ಅರ್ಥದಲ್ಲ, ತಪ್ಪು ತಿಳ್ಕೊಬೇಡ. ನಾನೇನು ಹೇಳಿದೆ ಅಂದ್ರೆ, ಪರವಾಗಿಲ್ಲ ಅತ್ತೆ, ನನಗೇನು ಬೇಜಾರಾಗ್ಲಿಲ್ಲ. ನೀವಿವಾಗ ಎಲ್ಲಿ ಹೊರಟಿದ್ರಿ? ಅದು ಮಾರ್ಕೆಟ್ಗೆ. ಮಾರ್ಕೆಟ್ಗೆ? ನೀವಾ? ಹೌದು. ಯಾಕೆ, ನಾನು ಹೋಗ್ಬಾರ್ದಾ? ಹೋಗ್ಬೋದು. ಲೈಫಲ್ಲಿ ಮೊದಲನೇ ಸರ್ತಿ ಮಾರ್ಕೆಟ್ಗೆ ಹೋಗ್ತಿದ್ರ ಅಲ್ವಾ ಅತ್ತೆ? ಎಲ್ಲಾ ತರ ಅನುಭವನೂ ಇರ್ಬೇಕಲ್ವಾ ಸಾವಿತ್ರಿ? ನೀನ್ ಮನೆಯಲ್ಲಿ ಇದ್ದಿದ್ರೆ ನೀನೇ ನೋಡ್ಕೊಳ್ತಿದ್ದೆ, ನೀನ್ ಇಲ್ದಿರೋದ್ರಿಂದ. ಏನ್ ತಗೋಬೇಕು ಅಂತ ಹೋಗ್ತಿದ್ರಿ ಅತ್ತೆ? ತರಕಾರಿ ಸಾವಿತ್ರಿ, ಟೊಮೆಟೊ, ಬೀನ್ಸು, ಕ್ಯಾರೆಟು, ಎಕ್ಸೆಟ್ರಾ ಎಕ್ಸೆಟ್ರಾ. ಟೊಮೆಟೊ? ಟೊಮೆಟೊ ತರಬೇಕು ಅಂತ ಹೊರಟಿದ್ರಿ ಅತ್ತೆ? ಒಂದ್ 25 ಕೆಜಿ. 25 ಕೆಜಿ? ಮನೆಗ್ ಬೇಕಲ್ಲ. ಕೆಜಿಗೆ ಎಷ್ಟು ಅಂತ ಗೊತ್ತಾ ಅತ್ತೆ? ಸರಿ ಗೊತ್ತಿಲ್ಲ ಸಾವಿತ್ರಿ, ಏನೊಂದ್ 100-150 ರೂಪಾಯಿ ಇರ್ಬೋದಾ? ಸರಿ ಸರಿ, ನೀವು ಪಾಪುನ ಆಟಾಡ್ಸಿ, ನಾನು ಇಲ್ಲಿದ್ರೆ ನಿಮಗ್ ತೊಂದ್ರೆ ಆಗುತ್ತೆ. ಸದ್ಯ ಈಗ್ಲಾದ್ರೂ ನಿಂಗೆ ಅದ್ ಗೊತ್ತಾಯ್ತಲ್ಲ, ಬಂದಿರೋದೇ ಅವಳನ್ನ ಆಟ ಆಡ್ಸಕ್ಕೆ. ಅಂದ್ರೆ ಇಲ್ಲಿ ಪಕ್ಕದಲ್ಲೇ ಪಾಸ್ ಆಗ್ತಾ ಇದ್ನಲ್ಲ, ಹಾಗೇ ಬಂದೆ. ಗೊತ್ತು ಗೊತ್ತು ಗೊತ್ತು. ಸರಿ ಸಾವಿತ್ರಿ, ದಯವಿಟ್ಟು ನಾನು ಪಾಪು ಈಗ ಆಟ ಆಡ್ಬೇಕು, ನೀನೇನು ಡಿಸ್ಟರ್ಬ್ ಮಾಡ್ಬೇಡ, ಗೊತ್ತಾಯ್ತಾ? ಅಲ್ಲ ಚಿನ್ನ, ಬಾಲ ನಾವು ಆಟ ಆಡೋಣ. ಹಾರು ಮತ್ತು ಕಾಂಚನ, ಇದೇನವ ಖಾಲಿ ಕೈನಲ್ಲಿ ಬರ್ತಾ ಇದೆಯಾ? ಇನ್ನೇನ್ ತರ್ಬೇಕಾಗಿತ್ತು ಅಂಕಲ್? ಸರಿ ಹೋಯ್ತು, ತರಕಾರಿ ತರ್ತೀನಿ ಅಂತಲ್ವ ನೀನು ಹೋಗಿದ್ದು? ಹೌದು ಹೌದು. ಎಲ್ಲವ ತರಕಾರಿ? ಅದೇನಾಯ್ತು ಅಂದ್ರೆ, ನಾನು ತರಕಾರಿ ತಗೋಬೇಕು ಅಂತಾನೆ ಹೋಗ್ತಾ ಇದ್ನಾ, ನನ್ನ ಫ್ರೆಂಡ್ ಸಿಕ್ಕಿದ್ಲು ಜ್ಯೋತಿ ಅಂತ. ನಾನು ಹಾಯ್, ಅವಳು ಹಾಯ್. ಅವಳು ಮಾತಾಡ್ತಾನೇ ಇದ್ಲು, ನಾನು ಮಾತಾಡ್ತಾನೆ ಇದ್ದೆ. ಅವಳು ಕಾಫಿ ಕುಡಿಯೋಣ ಅಂತಂದ್ಲು, ನಾನು ಹ್ಞೂ ಅಂದೆ. ಇಬ್ರು ಕಾಫಿ ಕುಡಿತಾ ಇದ್ವಿ, ಮಾತಾಡ್ತಾನೆ ಇದ್ವಿ. ಅವಳು ಅವಳ ಪಾಡಿಗೆ ಹೋದ್ಲು, ನಾನು ನನ್ನ ಪಾಡಿಗೆ ತರಕಾರಿ ತರೋದು ಮರೆತು ಮನೆಗೆ ಬಂದ್ಬಿಟ್ಟೆ. ನೋಡಿ ಎಂಥ ಕೆಲಸ ಆಯ್ತು. ಸಾರಿ, ಈಗಲೇ ಹೋಗಿ ತಂದ್ಬಿಡ್ತೀನಿ. ಈಗಲೇ ತರ್ತೀನಾ? ಬೇಡ ಕಣವ, ಯಾರೋ ಕೊತ್ ಮಡ್ಗಿದ್ರು, ಎತ್ ಮಡ್ಗಿವ್ನಿ. ಡ್ರಾಯರ್ ಅಲ್ಲಿ ಇಟ್ಟಿದ್ದು ತರಕಾರಿನ ಹೋಗ್ಲಿ ಬಿಡವ, ಯಾರ ಎತ್ ಮಡ್ಗಿದ್ರು. ನೀನ್ ಯಾಕವ ಹೋಗಿ ಮಾಡೋಗವ? ಬಾನದ
ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾ ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಮುದ್ದು ಕಂದ. ಮಲ್ಕೋತ್ಯ ಚಿನ್ನು. ಸಾವಿತ್ರಿ, ನಾನು ಹೊರಡ್ಲಮ್ಮ. ಇಷ್ಟು ಬೇಗನಾ ಅತ್ತೆ? ನೀನ್ ಬೇಡ ಅಂದ್ರೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ ಬಿಡು. ನನ್ಗಂತೂ ಮಗುನ್ ಬಿಟ್ಟು ಹೋಗಕ್ ಮನ್ಸೇ ಬರ್ತಿಲ್ಲ ಅಲ್ವಾ ಚಿನ್ನಿ? ಸರಿ ಅತ್ತೆ, ನಾನು ತಿನ್ನಿ ತರ್ತೀನಿ ರೀ. ಅದೆಲ್ಲ ಏನು ಬೇಡಮ್ಮ, ನಾನು ಇನ್ನೇನು ಹೊರಟೆ. ಅತ್ತೆ, ನೀವು ಮಗುನ ಆಟ ಆಡ್ಸ್ಕೊಂಡು ಆರಾಮಾಗಿರಿ, ನಾನು ಅಡ್ಡ ಬರಲ್ಲ. ನೀವು ಅವಳನ್ನ ಎತ್ಕೊಂಡಿದ್ರೆ ನನಗೂ ಸ್ವಲ್ಪ ಆರಾಮು. ಹೌದಾ? ನೋಡ್ದ್ಯಾ, ಅದಕ್ಕೆ ನಾನ್ ಬಂದಿದ್ದು. ನನ್ನ ಪಾಪುಗೆ ನಾನು ಅಂದ್ರೆ ಎಷ್ಟು ಇಷ್ಟ ಆಗತ್ತಾ, ತುಂಬಾ ಹಚ್ಕೊಂಡಿದೆ ಅದು. ನನ್ನ ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ಕೋತಾಳೆ ಅಲ್ಲ ಚಿನ್ನು? ಹೌದು ಅತ್ತೆ. ಅದಕ್ಕೆ ಸಾವಿತ್ರಿ, ಬೇಗ ವಾಪಸ್ ಬಂದ್ಬಿಡಮ್ಮ, ಮಗುನ್ ಬಿಟ್ಟು ಇರಕ್ಕಾಗಲ್ಲ ನನ್ಗೆ. ನಾನಿನ್ ಹೊರಡ್ಲಾ? ಇನ್ನೊಂದು ಸ್ವಲ್ಪ ಹೊತ್ತಿರಿ ಅತ್ತೆ. ಬೇಡ ಕಣೆ, ಇನ್ನೂ ಹೊತ್ತಿದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಯಾರಿಗೆ? ಏನು ಇಲ್ಲ, ತಗೋ ಪಾಪನ್ ತಗೋ. ಬರ್ತಾ ಇರಿ ಅತ್ತೆ. ಕಣೆ, ನಾಳೆ ಬೆಳಗ್ಗೆನೆ ಬರ್ತೀನಿ ಆಯ್ತಾ? ಅದೇ ಮಾರ್ಕೆಟ್ ಹೋಗ್ತಾ ದಾರಿಲಿ ಬಂದ್ ಹೋಗ್ತೀರಾ? ಸುಮ್ಮನೆ ಜೋಕ್ ಮಾಡ್ಬೇಡ, ಕುಡಿ ಪಾಪುನ. ಅಪ್ಪು ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ನಮಗ್ ಪಾಪುನ. ಕಟ್ಟಾಕ್ಬಿಡ್ತಾಳೆ ಕಣೆ ನಿನ್ ಮಗಳು. ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗಿ ಅತ್ತೆ. ಅಯ್ಯೋ ಇಲ್ಲ ಕಣೆ, ಲೇಟ್ ಆಗ್ಬಿಡುತ್ತೆ, ನಾನು ಹೋಗ್ಲೇಬೇಕು. ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ? ನಾನು ಇಲ್ಲಿಗೆ ಬರ್ತೇನೆ ಅಂತ ಮನೆಯಲ್ಲಿ ಯಾರ ಹತ್ರನೂ ಹೇಳಿಲ್ಲ. ಅದೇ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀರಾ. ಹೌದು ಸಾವಿತ್ರಿ. ಏನ್ ಗೊತ್ತಾ ಸಾವಿತ್ರಿ, ನೀವ್ ಇಲ್ಲಿಗೆ ಬಂದಿದ್ದೀರಾ ಅಂತ ಮನೆಯವ್ರಿಗೆ ಯಾರಿಗೂ ಹೇಳ್ಬಾರ್ದು, ಅಷ್ಟೇ ತಾನೇ? ಹೌದು ಕಣೆ, ಹಾಗೆ ಮಾಡು. ಅರೆ, ನಾನು ಇದೇ ಮಾತನ್ನ ಹೇಳ್ತೀನಿ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ನೀವು ಹೀಗೆ ಹೇಳ್ಬಹುದು ಅಂತ ನನ್ಗನ್ಸಿತ್ತು. ಹೌದಾ? ಆದ್ರೆ ಬೇರೆಯವ್ರು ಯಾರು ಈ ಮಾತು ಹೇಳಲೇ ಇಲ್ಲ. ಏನು ಏನಂದ್ರೆ? ಏನಿಲ್ಲ ಅತ್ತೆ, ಏನಿಲ್ಲ. ಸರಿ, ಪಾಪನ್ ತಗೋ, ನಾನು ಹೊರಡ್ತೀನಿ. ಬಾಯ್ ಚಿನ್ನು, ಹುಷಾರಾಯ್ತಾ? ಮಗು ಇಲ್ದಾರ ಮನೆ ಎಷ್ಟು ಖಾಲಿ ಅನ್ಸತ್ತೆ ಗೊತ್ತಾ? ಅವಳನ್ನ ಬಿಟ್ಟು ಒಂದ್ ನಿಮಿಷನೂ ಇರಕ್ಕಾಗಲ್ಲ. ಆದಷ್ಟು ಬೇಗ ಬಂದ್ಬಿಡಿ. ಸರಿ ಅತ್ತೆ. ತೆಂಗಿನಕಾಯಿ ತರ್ಲಿಲ್ವಾ? ಅದು ತೆಂಗಿನಕಾಯಿ ತರಕ್ಕೆ ಅಂತಾನೆ ಹೊಂಟಿದ್ರಿ, ಕಾಂಚನ ಕಾಯ್ತಾ ಕುಂತವಳೆ. ಹೌದಾ? ಅದು ಏನಾಯ್ತಂದ್ರೆ ಗೊತ್ತಾಯ್ತು ಬಿಡಿ. ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಅದೇ ನೀವು ತೆಂಗಿನಕಾಯಿ ತರಕ್ ಹೋಗಿದ್ದಾಗ ನೀವು ಹಳೆ ಸ್ನೇಹಿತೆ ಸಿಕ್ಬಿಟ್ಲು. ಹಳೆಯದ್ನೆಲ್ಲ ಹಂಗೆ ಹಿಂಗೆ ಮಾತಾಡ್ತಾ ನಡ್ಕೊಂಡ್ ಬಂದ್ಬಿಟ್ರಿ. ಮಾತೆಲ್ಲ ಮುಗಿದ್ಮ್ಯಾಕೆ ನಿಮ್ ಸ್ನೇಹಿತೆ ಹಂಗ್ ಹೊಂಟೋದು, ನೀವು ತೆಂಗಿನಕಾಯಿ ತಗೊಂಡಿದ್ದೀನಿ ಅಂತ ಹಿಂಗ್ ಬಂದ್ಬಿಟ್ರಿ ಅಲ್ವಾ? ಹೌದು ನಾಗರಾಜ್ ಅವರೇ, ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಗೆ ಹೇಗೆ ಗೊತ್ತಾಯ್ತು? ಕಾಂಚನ ಮಾರ್ಕೆಟ್ಗೆ ಹೋಗಿದ್ದಾಗ ಹಂಗೆ ಅವ್ರ ಸ್ನೇಹಿತೆ ಸಿಕ್ಬಿಟ್ಲಂತೆ. ಹಿಂಗೆ ಮಾತಾಡ್ತಾ ತರಕಾರಿ ತಗೊಂಡಿದ್ದೀನಿ ಅಂತ ವಾಪಸ್ ಬಂದ್ಬಿಟ್ಟವಳೆ. ಸುಶೀಲೇನ ಆಫೀಸ್ಗೆ ಹೋಗ್ತೀನಿ ಅಂತ ಹೋದ್ರಂತೆ, ಯಾರ ಸ್ನೇಹಿತರು ಸಿಕ್ಬಿಟ್ರಂತೆ, ಹಂಗೆ ಮನೆಗೆ ವಾಪಸ್ ಬಂದ್ಬಿಟ್ಟವ್ರೆ. ನೀವು ಹಂಗೆ ಇರ್ಬೋದು ಅಂತ ಸೋಂಕು ಅಂತ ಅಂದಾಜಲ್ಲಿ ಬಿಟ್ಟೆ ಕಚ್ಕೊಂಡ್ಬಿಡ್ತು ನೋಡಿ. ಕಾಂಚನ, ಒಂದ್ ಕಪ್ ಕಾಫಿ ಕೊಡಮ್ಮ. ವೈಶಾಲವ, ಫೋನ್ ಬರ್ತೈತೆ. ನಾಗರಾಜ್ ಅವರೇ, ಫೋನ್ ನೀವೇ ರಿಸೀವ್ ಮಾಡಿ. ಹಲೋ ಅತ್ತೆ, ನಾನು ನಮ್ಮ ಮನೆಗೆ ಬಂದಿದ್ರಲ್ಲ, ಪರ್ಸು ಇಲ್ಲೇ ಬಿಟ್ಟು ಹೋಗಿದ್ದೀರಾ. ಮನೇಲಿ ಹುಡುಕ್ತಿರ್ತೀರಾ, ಗಾಬರಿ ಆಗಿರ್ತೀರಾ ಅಂತ ಫೋನ್ ಮಾಡಿದೆ. ಪರ್ಸ್ ನನ್ನ ಹತ್ರನೇ ಇದೆ. ಗಾಬರಿ ಆಗಲ್ಲ ಕಣವ. ಮಾವಯ್ಯ ನೀವಾ? ಹ್ಞೂ ಕಣವ, ನಾನೇ. ಸಾವಿತ್ರಿ, ಆಮ್ಯಾಕೆ ನಿಮ್ಮ ಮನೆಯಾಗೆ ಇನ್ಯಾರ್ಯಾರು ಏನೇನು ಬಿಟ್ಬಿಟ್ಟು ಹೋಗೋರು ಹೇಳ್ಬಿಡು.
ವೈಶಾಲವಾ ವೈಶಾಲವಾ ಏನ್ ನಾಗರಾಜ್ ಅವರೇ? ವೈಶಾಲವಾ ಮಾರ್ಕೆಟ್ಗೆ ಹೋಗುವಾಗ ಬ್ಯಾಗು ಮೊಬೈಲು ಪರ್ಸು ತಗೊಂಡದ್ರಿ. ಈಗ ನೋಡಿದ್ರೆ ಬ್ಯಾಗು ಮೊಬೈಲ್ ಎರಡೇ ಐತೆ, ಪರ್ಸಲ್ಲವಾ? ಏನ ಪರ್ಸ? ಹಾ ಕರೆಕ್ಟು. ಆಟೋದಲ್ಲಿ ಮರ್ತು ಬಿಟ್ಬಿಟ್ಟೆ ಅಂತ ಕಾಣಿಸುತ್ತೆ. ಅದ್ರೊಳಗಡೆ ಜಾಸ್ತಿ ದುಡ್ಡಿರಲಿಲ್ಲ ಬಿಡಿ, ಪರವಾಗಿಲ್ಲ. ಅಯ್ಯೋ ಚಿಂತೆ ಮಾಡ್ಬೇಡ ಕಣವಾ, ಪೋರ್ಸು ಸಾವಿತ್ರಿ ಮುನಿಯ ಭದ್ರವಾಗೈತೆ. ಹೌದಾ? ಸಾವಿತ್ರಿ ಮನೆಯಲ್ಲ, ಅದೇ ಅಲ್ಲಿಗೆ ಹೋಯ್ತು? ಅದೇ ನನಗೂ ಗೊತ್ತಾಯ್ತಿಲ್ಲಣ್ಣ. ನಾನು ಸಾವಿತ್ರಿ ಮನೆಗೆ ಹೋಗಿದ್ದೆ. ನೀವು ಒಬ್ರೇ ಅಲ್ಲ ಕಣವಾ, ಕಾಂಚನ ಸುಶೀಲಣ್ಣನು ಹೋಗೋರೆ. ಮಾವಾ ಹೋಗಿದ್ದೆ. ಪಾಪನ್ ನೋಡ್ದೆ ಇರಕ್ಕಾಗ್ಲಿಲ್ಲ. ಮನೇಲಿಲ್ವಲ್ಲ, ಅದ್ರ ನೆನಪು ಇನ್ನೂ ಜಾಸ್ತಿ ಕಾಡುತ್ತೆ. ಅದಕ್ಕೆ ನೋಡಕ್ ಹೋಗಿದ್ದೆ. ನನಗೂ ಅಷ್ಟೇ. ಈಗ ಮಗುಗೆ ಯಾರು ಏನು ಎತ್ತ ಅಂತ ಚೆನ್ನಾಗಿ ಗುರ್ತು ಸಿಗ್ತಿದೆ. ಇಂಥ ಟೈಮಲ್ಲಿ ಬರೀ ಆ ತಾತ ಅಜ್ಜಿ ಮಾತ್ರ ಅದನ್ನು ಪ್ರೀತಿಸ್ತಾ ಇದ್ರೆ ಅದು ನಮ್ಮನ್ನೆಲ್ಲ ಮರ್ತೇ ಹೋಗ್ಬಿಡುತ್ತೆ. ಅದಕ್ಕೆ ನನ್ನ ಗುರ್ತನ ಅದು ಮರಿದೇ ಇರಲಿ ಅಂತ ಅದನ್ನ ನೋಡೋಕ್ಕೆ ಅಂತ ಓಡ್ ಹೋಗಿದ್ದೆ. ನನಗೂ ಹಾಗೆ ಮಗು ಇಲ್ಲದೆ ಮನೆ ಬಿಕೋ ಅಂತಿತ್ತು. ಎಷ್ಟೋ ದಿನಗಳಾಗೋಗಿದೆ ಅನ್ನಿಸ್ಬಿಡ್ತು ವೈಶಾಲಿ. ಮಗು ಮುಖಾನೇ ಮರ್ತೋಯ್ತೇನೋ ಅನ್ನೋ ಗಾಬರಿಲಿ ಓಡ್ ಹೋಗ್ಬಿಟ್ಟೆ. ಹಿಂಗೆ ಅಂತ ಎಲ್ರು ಮನಸ್ಸಿನಾಗೂ ಇದ್ದಿದ್ರೆ ಎಲ್ಲ ಒಟ್ಟಿಗೆ ಹೋಗ್ಬೋದಿತ್ತಪ್ಪ. ಹಿಂಗ್ ಕದ್ದು ಮುಚ್ಚಿ ಹೋಗ್ಬೇಕಿತ್ತ? ಹಾಗಲ್ಲ ನಾಗರಾಜ್ ಅವರೇ, ಸಾವಿತ್ರಿ ತವ್ರ ಮನೆಗೆ ಹೋಗಿ ಒಂದಿನ ಕೂಡ ಆಗಿಲ್ಲ. ತಕ್ಷಣ ನಾವೆಲ್ಲರೂ ಸೇರ್ಕೊಂಡು ಅಲ್ಲಿಗೆ ಹೋದ್ರೆ ಬೀಗ್ರಿಗೆ ಬೇಜಾರಾಗಲ್ವಾ? ನಮ್ಮ ಪ್ರೀತಿ ಅವ್ರಿಗೆ ಹೊರೆ ಆಗಬಾರ್ದು. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ಕೊಂಡು ಹೋದ್ವಿ. ನನಗೆ ಗೊತ್ತಿತ್ತು ನಿಮ್ ತಳಮಳಗಳು ನೋಡ್ಕೊಂಡೆ ಅನ್ಕಂಡೆ ಇದು ಹಿಂಗೆ ಆಗಿರ್ಬೇಕು ಅಂತ. ಹಂಗೆ ಆಗೈತೆ. ನಾನು ಹೊಸಿ ಡ್ಯೂಟಿ ತಾವು ಕೊಟ್ಟು ಬರ್ತೀನಿ. ನಾಗರಾಜ್ ಅವರೇ, ನಿಮ್ದು ಕೆಲಸ ಇರೋದು 6 ಗಂಟೆಗೆ, ಈಗಿನ್ನೂ 4 ಗಂಟೆ. 2 ಗಂಟೆ ಮುಂಚಿತವಾಗಿ ಹೋಗಿ ಏನು ಮಾಡ್ತೀರಿ ಅಲ್ಲಿ? ಅಣ್ಣ ನನ್ಗಂತೂ ಮುಚ್ಚು ಮರ ಮಾಡಕ್ ಬರಕಿಲ್ಲ, ನಿಮ್ಗೂ ಬರಕಿಲ್ಲ. ನಾನೀಗ ಸೀದಾ ಪುಟಿ ಮನೆಗೆ ಹೋಯ್ತಾ ಇರೋದು. ಪುಟ್ಟಿ ತವ ಒಂದು 2 ಗಂಟೆ ಆಟ ಆಡ್ಕೊಂಡು ಆಮೇಲೆ ಬರ್ತೀನಿ. ಪಾಪು ಮನೇಲಿ ಇಲ್ದೇ ಇರೋದು ನಿಮಗೂ ಬೇಜಾರು ಅಲ್ವಾ? ಹ್ಞೂ ಕಣ್ಣಣ್ಣ, ಆದ್ರೆ ನಂಗೆ ಆ ಮನೆ ಈ ಮನೆ ಅಂತ ವ್ಯತ್ಯಾಸ ಇಲ್ಲ. ಹುಟ್ಟಿ ಯಾವ ಮನೇಲಿ ಇರ್ತದೋ ಅದೇ ನಮ್ಮ ಮನೆ. ನೀವು ಕೂಡ ಯಾವುದೋ ಕುಂಟ್ ನೆಪ ಹೇಳ್ಕೊಂಡು ಮಗುನ್ ನೋಡಕ್ ಬಂದಿದ್ದೀನಿ ಅಂತ ಹೇಳ್ಬೇಕು. ಹೇಳ್ತೀನಿ. ಹಂಗೆ ಹೋಯ್ತಾ ಮನೆಗೆ ಹೋಗ್ಬಿಟ್ಟು ಹಿಂಗೆ ಡ್ಯೂಟಿನಾಗ ಹೋಗುವಾಗ ಇದೇ ದಾರಿನಾಗ ಬಂದಲ್ಲ, 2 ಗಂಟೆ ಟೈಮ್ ಇತ್ತು. ಅದಕ್ಕೆ ನಿಮ್ನೆಲ್ಲ ನೋಡ್ಕೊಂಡು ಹೋಗ್ಬಿಟ್ಟು ಬಂದೆ ಅಂತ ಸುಳ್ಳು ಹೇಳ್ಬಿಡ್ತೀನಿ ಕಣಣ್ಣ. ಮಾವಯ್ಯ, ಹೀಗೆ ದಾರಿಲಿ ಹೋಗ್ತಾ ಇದ್ರಿ, ಪಾಪು ನೆನಪು ಬಂತು, ಒಂದ್ ಗಳಿಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರಿ ಅಲ್ವಾ? ಹೂ ಕಣವ, ಆದ್ರೆ ಒಂದ್ ಗಳಿಗೆ ಅಲ್ಲ, 1 ಗಂಟೆ ನನ್ ಚಿನ್ನಾರಿ ಜೊತೆ ಆಟ ಆಡ್ಕೊಂಡು ಹೋಗೋಣ ಅಂತ ಬಂದಿವ್ನಿ. 1 ಗಂಟೆಯಲ್ಲಿ ಇರ್ತೀರಾ? ಪರವಾಗಿಲ್ವಾ? ಅದೇ ಕಣವ, ನಾ ಡಿಫ್ರೆಂಟ್. ನಾನು ಇಲ್ಲಿಗೆ ಬಂದಿರೋದು ಮನೇಲಿ ಎಲ್ರಿಗೂ ಗೊತ್ತದೆ. ಹೌದಾ? ಇನ್ನೇನ್ ಅನ್ಕೊಂಡಿದೀಯ? ಓ, ಅವರೆಲ್ಲ ಕದ್ದು ಮುಚ್ಚಿ ಬಂದ್ರಲ್ಲ, ಹಂಗ್ ಬಂದಿದ್ದೀನಿ ಅನ್ಕೊಂಡಿದೀಯ? ಹೌದಾ? ನೀವು ಇಲ್ಲಿಗೆ ಬಂದಿರೋ ವಿಚಾರ ಅಲ್ಲಿರೋರ್ಗೆ ಎಲ್ರಿಗೂ ಗೊತ್ತಾ? ಬೀಗ್ರೆ, ಅವರು ಕದ್ದು ಮುಚ್ಚಿ ಒಬ್ಬೊಬ್ರೆ ಬಂದ್ರಲ್ಲ, ಆ ವಿಚಾರ ಮನೇಲಿ ಎಲ್ರಿಗೂ ಗೊತ್ತಾಗೋಗೈತೆ. ಮಾವಯ್ಯ, ಎಷ್ಟು ತಮಾಷೆಯಾಗಿತ್ತು ಗೊತ್ತಾ? ಒಬ್ಬೊಬ್ರೆ ಬರ್ತಾರೆ, ಏನೇನೋ ನೆಪ ಹೇಳ್ತಾರೆ, ಪಾಪುನ ಆಟ ಆಡಿಸ್ತಾರೆ, ಹೋಗ್ತಾರೆ. ನಗು ಅಂತ ವಿಚಾರ ಅಲ್ಲವ,
ಒಬ್ಬೊಬ್ಬರು ಪರದಾಡ್ತಾ ತಳಮಳ ಪಡ್ತಾ ಮಗು ನೋಡೋಕ್ಕೆ ಹೆಂಗ್ ಬಂದ್ರು ಅಂತ ನಾನು ಕಂಡೀವ್ನಿ. ಅವರೆಲ್ಲ ಹೆಂಗವ್ರೆ ಮನೆಯಲ್ಲಿ ಮಗು ಇಲ್ಲದೆ ಅಂತ ನನ್ ತಾವು ಕೇಳು. ಅಲ್ಲ ಬೀಗ್ರೆ, ಒಂದ್ 4 ದಿವಸದ ಮಟ್ಟಿಗೆ ಇರೋದಕ್ಕಾಗೋದಿಲ್ವಾ? ನಿಮ್ಗೆ ಈಗ ಗೊತ್ತಾಯ್ಕಿಲ್ಲ ಬೇಗ್ರೆ, 4 ದಿನ ನಿಮ್ಮ ಮನೆಯಾಗಿದ್ದು ಮಗು ಹೊಂಟು ಬಿಡ್ತದಲ್ಲ, ಆಗ ಗೊತ್ತಾಯ್ತದೆ ಆ ಸಂಕಟ ಕಳ್ಕೊಳ್ಳೋ ನೋವು ಏನು ಅಂತ. ಅಲ್ಲೆಷ್ಟು ಸಂಕಟ ಅನುಭವಿಸ್ತಾ ಇದ್ದಾರ ಮಾವಯ್ಯ. ಕೇಳ್ತಿಯಲ್ಲವ, ವಿನತನಿಗೆ ಈ ಮಗುವನಾಗೆ ತನ್ನ ತಾಯ್ತನ ತೀರಿಸ್ಕೊಳ್ಳೋ ಕನಸು, ನಿಮ್ಮ ಮಾವನಿಗೆ ತನ್ನ ಮಗ ಬೆಳೀದೇ ಇರೋ ಕೊರಗನ್ನ ನೀಗಿಸ್ಕೊಳಕ್ ಬಂದಿರೋ ದೇವ್ರು. ಈ ಮಗ ಆಡಿ ಬೆಳೆದಿದ್ದನ್ನ ನೋಡ್ತಾ ಅದ್ರಾಗೆ ಸತ್ಯನ್ನ ಕಾಣ್ತಾವ್ರೆ. ಇನ್ನು ನಿಮ್ಮ ಅತ್ತೆ ತಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಬಂದಿರೋ ವರ ಈ ಮಗು ಅವ್ರಿಗೆ ಮಗುವಾಗಿಲ್ಲ ಕಡವ. ಸಾವಿತ್ರಿ, ಇದೇನಮ್ಮ ನೀನು? ಸಾವಿತ್ರಿ, ನೀನ್ ಯಾಕೆ ಬಂದೆ? ಅಲ್ಲ ಕಣವ, ಒಂದು ವಾರ ಊರ್ನಾಗಿದ್ದು ಬರ್ತೀನಿ ಅಂತ ಹೋದೆ, ಇಷ್ಟು ಬೇಗನೆ ಬಂದ್ಬಿಟ್ಟು ಮಗು ಹುಷಾರಿಲ್ವಾ ಹೆಂಗೆ? ಇದೆಲ್ಲ ಸತ್ಯಂದೇ ಕಿತಾಪತಿ ಇರತ್ತೆ. ಎಲ್ಲವನು ಅಲ್ಲ, ನಿಮ್ಮ ತಂದೆ ಮನೆಯವ್ರು ಏನ್ ಅಂದ್ಕೊಳ್ಳಲ್ಲ ನಮ್ಮ ಬಗ್ಗೆ. ಮಾವ ಅವ್ರಿಗೆ ಟ್ರಿಪ್ ಇದೆ ಅಂತ ನನ್ನನ್ನ ಇಲ್ಲಿ ಬಿಟ್ಟು ಅರ್ಜೆಂಟಾಗಿ ಹೋದ್ರು. ಬರಕ್ ಮುಂಚೆ ಬೋಗ್ತಾ ಇದೀನಿ ಅಂತ ಒಂದು ಫೋನ್ ಹಚ್ಚದ್ ಬೇಡವೇನಮ್ಮ? ಸಾವಿತ್ರಿ, ಮಗುನ್ ಕರ್ಕೊಂಡು ಯಾಕೆ ಬಂದೆ ನೀನು? ನಿಮ್ಮ ತಂದೆ ತಾಯಿಗೆ ಇದರಿಂದ ನಿರಾಸೆ ಆಗಲ್ವಾ? ಹೇಳೋರಿಲ್ಲ ಕೇಳೋರಿಲ್ಲ, ಹುಡುಗ ಬುದ್ಧಿ ನಿಮ್ದು. ಮಾವ, ನಾಳೆನು ಪಾಪುನ್ ನೋಡೋದಕ್ಕೆ ಅಂತ ಒಬ್ಬೊಬ್ರು ನೆಪ ಹೇಳ್ಕೊಂಡ್ ಬರ್ತೀರಾ? ಇದ್ರಲ್ಲಿ ನೆಪ ಏನ್ ಬಂತು? ಮಗುನ್ ನೋಡಕ್ ಬರ್ತೀನಿ. ಅದಕ್ಕೂ ನೀ ಮಗು ಜೊತೆ ಬಂದಿರೋದಕ್ಕೂ ಏನ್ ಸಂಬಂಧ? ಅಪ್ಪನೇ ನಮ್ಮಿಬ್ಬರನ್ನು ಕಳಿಸ್ಕೊಟ್ರು. ಯಾಕೆ? ನೀವೆಲ್ರೂ ಪಾಪುನ ಬಿಟ್ಟು ಹೇಗಿರ್ತೀರಾ ಅಂತ ಗೊತ್ತಿದ್ದು ನಾನು ಪಾಪು ಅಲ್ಲೇ ಇರೋದಾ? ಅಪ್ಪಂಗೂ ಇದೇ ಸರಿ ಅನ್ನಿಸ್ತು, ಅವರೇ ನಮ್ಮಿಬ್ಬರನ್ನು ಕಳಿಸ್ಕೊಟ್ರು. ಅಲ್ಲವ ಸಾವಿತ್ರಿ, ಅದು ಈಗೇನು ನಾನ್ ಬಂದಿರೋದು ನಿಮಗ್ ಸಂತೋಷನೋ ಇಲ್ವೋ? ಇಲ್ಲ ಅಂದ್ರೆ ಹೇಳ್ಬಿಡಿ, ಈಗ್ಲೇ ಹೋಗ್ತೀನಿ. ಹೋಗ್ತೀನಿ, ನಾನು ಒಬ್ಳೆ ಹೋಗ್ತೀನಿ. ಪಾಪುನ ನೀವೇ ನೋಡ್ಕೊಳ್ಳಿ. ಹಂಗಲ್ಲವಾ? ನಿಮ್ಮೆಲ್ರಿಗೂ ಪಾಪುನ್ ಬಿಟ್ಟು ಇರಕ್ಕ ಅಂತ ಗೊತ್ತು. ಅಪ್ಪ ಅಮ್ಮ ರಂಜುಗೆ ಪಾಪುನ್ ಬಿಟ್ಟು ಅಭ್ಯಾಸ ಇದೆ, ನಿಮ್ಗೆ ಯಾರಿಗೂ ಅಭ್ಯಾಸ ಇಲ್ಲ. ಅದಕ್ಕೆ ಅಪ್ಪನೇ ಕಳಿಸ್ಕೊಟ್ರು. ಏನ್ ಮಾಡೋದವ, ಜೀವ ತಡೆಯಕ್ಕಿಲ್ಲ. ಅದಕ್ಕೆ ಬಂದ್ಬಿಟ್ಟೆ. ಅಪ್ಪ ರಂಜು ಎಲ್ಲ ನಾಳೆ ಬರ್ತಾರೆ. ಬೇಜಾರು ಮಾಡ್ಕೊಂಡು ಕಳಿಸ್ಕೊಟ್ಟಿಲ್ಲ ತಾನೇ? ಬಾ ಒಳಗೆ. ಭವತಿ ದೀಕ್ಷಾನ್ ದೇಹಿ, ಭವತಿ ದೀಕ್ಷಾನ್ ದೇಹಿ. ಯಾರು ಬೇಕು? ಯಾರು ವಿನುತಾ? ನನ್ನ ಹೆಸರು ಗೌರಿ. ನಾನು ಹೀಗೆ ಮನೆ ಮನೆಗೆ ಹೋಗಿ ಅಕ್ಕಿನ ಭಿಕ್ಷೆ ಬೇಡಿ ಅದನ್ನ ತಗೊಂಡು ಬಂದು ಅಮ್ಮನವ್ರ ದೇವಸ್ಥಾನಕ್ಕೆ ಕೊಡ್ತೀವಿ. ಅಲ್ಲಿ ಅನ್ನದಾನ ಮಾಡ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ. ನಿಮ್ಮ ಮನಸ್ಸಿಗೆ ಬಂದಷ್ಟು ನೀವು ಅಕ್ಕಿನ ದಾನ ಮಾಡಿ. ನಿಮ್ಮೆಲ್ರಿಗೂ ತಾಯಿ ಒಳ್ಳೇದ್ ಮಾಡ್ತಾರೆ. ತಂದೆ, ಒಂದ್ ನಿಮಿಷ. ಕೇಳ್ಬೋದಾ? ಕೇಳಿ. ನಿಮ್ಗೆ ಎಷ್ಟು ಜನ ಮಕ್ಕಳು?
ಆ ಅದೃಷ್ಟ ನನಗಿಲ್ಲಮ್ಮ. ಕ್ಷಮಿಸಿ ಅಮ್ಮ, ತಾಯಿ ಆಗದೆ ಇರೋರು ಅಕ್ಕಿನ ಭಿಕ್ಷೆ ಹಾಕೋ ಹಾಗಿಲ್ಲ.